ಹಾಯ್ ಹಲೋ ನಮಸ್ಕಾರ. ಪಾರ್ಟ್ 3 ವೀಡಿಯೋಗೆ ಸ್ವಾಗತ. ಸೊ ಯಾರಾದರೂ ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿಲ್ಲ ಅಂತಂದರೆ ಪಾರ್ಟ್ 3 ನೋಡಿ ಆಮೇಲೆ ಪಾರ್ಟ್ 1 ನೋಡ್ಬೋದು. ಈ ಜರ್ನಿ ಬಂದು ನಾವು ಮ್ಯಾಂಚೆಸ್ಟರಿಂದ ಲಂಡನ್ಗೆ ಹೋಗ್ತಾ ಇದ್ವಿ. ಸೊ ಬೆಳಗ್ಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಮ್ಯಾಂಚೆಸ್ಟರ್ನ ಬಿಟ್ವಿ ನಾವು. ಆಮೇಲೆ ಅಲ್ಲಿಗೆ ಒಂದು 200 ಕಿಲೋಮೀಟ್ರ್ ಆಗುತ್ತೆ. ಒಂದು 5 ಅವರ್ ಜರ್ನಿ, ಒಂದು 10 ಗಂಟೆಗೆಲ್ಲ ರೀಚ್ ಆಗ್ತೀವಿ ಅಂತ ಹೇಳಿದರು. ಅದೇ ಥರ ನಾವು ಈ ನ್ಯಾಷನಲ್ ಎಕ್ಸ್ಪ್ರೆಸ್ನ ಮುಂಚೆನೇ ಬುಕ್ ಮಾಡಿದ್ವಿ. ಸೊ ಯಾರ್ಯಾರು ಹೋಗ್ತಿದ್ದೀವೋ ಅವರೆಲ್ಲ ಬುಕ್ ಮಾಡಿ ಮುಂಚೆನೇ ಎಲ್ಲ ಪೇ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಅದೇ ಥರ ಟೈಮಿಂಗ್ಸು ಅವ್ರದ್ದು ಶೆಡ್ಯೂಲ್ ಇರುತ್ತೆ, ಈ ಟೈಮ್ಗೆ ಬರಬೇಕು ಅಂತ. ಆ ಟೈಮ್ಗೆ ಬಂದ್ಬಿಟ್ಟು ಹತ್ಕೊಂಡು ಹೋದ್ವಿ. ಬಸ್ ಜರ್ನಿ ಒಂಥರ ನಾರ್ಮಲ್ ಆಗಿಯೇ ಇತ್ತು. ಫುಲ್ಲು ಎಕ್ಸ್ಪ್ರೆಸ್ ಹೈವೇ ಅದೇನಿದೆಯಲ್ಲ ಸೇಮ್ ಅದೇ ಥರ ಅಲ್ಲೂ ಹಂಗೇನೇ ಇತ್ತು. ಅಂತ ಏನು ಡಿಫ್ರೆಂಟ್ ಅನ್ನಿಸ್ಲಿಲ್ಲ. ಆಮೇಲೆ ಒನ್ಸ್ ಲಂಡನ್ ರೀಚ್ ಆದಮೇಲೆ ಚೆನ್ನಾಗಿತ್ತು. ಸಿಟಿ ಕಂಪ್ಲೀಟ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದೊಂಥರ ನೋಡೋಕ್ಕೆ ಚೆನ್ನಾಗಿತ್ತು. ಸ್ವಲ್ಪ ಏನಂದರೆ ಅದೇ ಮ್ಯಾಂಚೆಸ್ಟರ್ ಇದು ಸೇಮೇ ಅನಿಸುತ್ತೆ, ಬಟ್ ಫುಲ್ಲು ಸಿಟಿ ಸೆಂಟ್ರಿಗೆ ಹೋದರೆ ಸ್ವಲ್ಪ ಏನೋ ಬೇರೆ ವೈಬ್ ಬರುತ್ತೆ, ಬೇರೆ ಥರ ಡಿಫ್ರೆಂಟ್ ಅನಿಸುತ್ತೆ. ಹಾಗೆ ಸಿಟಿ ನೋಡ್ತಾ ಇದ್ದಂಗೆ ಸ್ವಲ್ಪ ಹೊತ್ತರಲ್ಲೇ ನಾವು ಇಳಿಬೇಕಾಗಿರೋ ಸ್ಟೇಷನ್ ಬಂತು. ಸೊ ಬಸ್ಸು ಒಳಗಡೆ ಎಂಟ್ರಿ ಆಗ್ತಾಯಿತ್ತು. ಕಂಪ್ಲೀಟ್ ಒಂಥರ ಸ್ಟೇಷನ್ನೇ ಏನೋ ಒಂಥರ ಡಿಫ್ರೆಂಟಾಗಿತ್ತು. ಆಮೇಲೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ. ಸೊ ಇಲ್ಲಿಂದ ಎಲ್ಲಿಗೆ ಹೋಗೋದು ಏನು ಅಂತೇಳಿ, ಅಂದರೆ ಲಂಡನ್ ಹೋದ್ಮೇಲೆ ಎಲ್ಲೆಲ್ಲಿಗೆ ಹೋಗೋದು ಅಂತ. ಅದೇ ಥರನೇ ಫಸ್ಟು ನಾವು ಇಳಿದ ತಕ್ಷಣ ಹೊರಟಿದ್ದೇನೆ ಬಕಿಂಗ್ಹ್ಯಾಮ್ ಪ್ಯಾಲೇಸಿಗೆ. ಸೊ ಅಲ್ಲಿಂದ ನಡ್ಕೊಂಡೇ ಹೋಗ್ಬೋದು. ಸೊ ಗೂಗಲ್ ಮಾತನ್ನು ಹಿಡ್ಕೊಂಡು ಹಂಗೆ ನಡ್ಕೊತ ಹೋದ್ವಿ. ಆಮೇಲೆ ಹಂಗೆ ಒಳಗಡೆ ಎಂಟ್ರಿ ಆಗ್ತಾ ಹೋಗ್ತಿದ್ವಿ. ಸೊ ಎಲ್ಲ ಫುಲ್ಲು ಜನ ಸೇರ್ಕೊಂಡಿದ್ರು. ದೇವ್ರನ್ನ ಯಾಕೆ ಅಂತ ಗೊತ್ತಿರಲಿಲ್ಲ, ಯಾಕೆ ಏನಕ್ಕೆ ಅಂತ ಏನೂ ಗೊತ್ತಿರಲಿಲ್ಲ. ನಾವು ಸರಿ ಅಂತ ಹೇಳಿ ಒಂದು ಡೈರೆಕ್ಷನಲ್ಲಿ ಹೇಳ್ತಾಯಿದ್ರು, ಸರಿ ಅಂತೇಳಿ ನಾವು ಹಂಗೆ ಹೋದ್ವಿ. ನಿಂತ್ಕೊಂಡು ನೋಡೋಣ ಏನಿದೆ ಏನು ಅಂತ ಮುಂದೆ ಹೋದ್ವಿ. ಸೊ ಆಮೇಲೆ ಗೊತ್ತಾಗಿದ್ದೇನೆಂದರೆ ಇಲ್ಲಿ ವೀಕ್ಲಿ ಒಂದು 3 days ಏನೋ ಪರೇಡ್ ನಡೆಯುತ್ತೆ. ಅಂದರೆ ಗಾರ್ಡ್ಸ್ ಬಂದ್ಬಿಟ್ಟು ಚೇಂಜ್ ಆಗ್ತಾರಂತೆ. ಸೊ ಆ ಗಾರ್ಡ್ ಚೇಂಜ್ ಆಗೋದಕ್ಕೆ ಪರೇಡ್ ನಡೀತಾ ಇರುತ್ತೆ. ನಾವು ಲಕ್ಕಿ ಎಷ್ಟಾಗಿ ಕರೆಕ್ಟು ಸಂಡೇನೇ ಹೋಗಿದ್ವಿ. ಸೊ ಸಂಡೇನೇ ಆ ಪರೇಡ್ ಇತ್ತು. ಜನ ಅಂತರೂ ಫುಲ್ಲು ಸೇರಿಬಿಟ್ಟಿದ್ರು. ಒಂಥರ ಹೆವಿ ಜನ ಮಾತ್ರ. ಅಲ್ಲೂ ಒಂದು ಎಷ್ಟೋ ಜನ ಇಂಡಿಯನ್ಸ್ನ ನೋಡಿದ್ವಿ ನಾವು. ಬಟ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಎಲ್ಲಿಂದ ಏನು ಬರುತ್ತೆ ಏನು ಒಂದೂ ಗೊತ್ತಿರಲಿಲ್ಲ. ನಾವು ಸರಿ ಅಂತೇಳಿ ಹಂಗೆ ವೆಯ್ಟ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪರೇಡು ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಒಂದು 3 ಕುದುರೆಯಲ್ಲಿ ಗಾರ್ಡ್ಸ್ ಬಂದರು. ಆಮೇಲೆ ಹಿಂದ್ಗಡೆ ಪರೇಡ್ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಅದನ್ನೊಂಥರ ನೋಡೋಕ್ಕೆ ಭಾಳ ಚೆನ್ನಾಗಿತ್ತು. ಒಂಥರ ಫುಲ್ ಅಲೈನ್ಡಾಗಿ ಬರ್ತಾಯಿದ್ರು ಪರೇಡು. ಒಂಥರ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಫಸ್ಟು ಒಂದು ಸೈಡಿಂದ ಬಂದರು. ಆಮೇಲೆ ಮತ್ತೆ ಇನ್ನೊಂದು ಎಂಟ್ರಿ ಇತ್ತು. ಸೊ ಅಲ್ಲಿಂದ ಮತ್ತೆ ಸೇಮ್ ಅದೇ ಥರ ಕುದುರೆಯಲ್ಲಿ ಗಾರ್ಡ್ ಇದ್ದರು. ಆಮೇಲೆ ಹಿಂದ್ಗಡೆ ಬಂದ್ಬಿಟ್ಟು ಪರೇಡ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾಯಿದ್ರು. ಅದು ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು.
ಸೊ ಫಸ್ಟ್ ಬಂದಿದ್ದು ಪರೇಡ್ ಬಂದುಬಿಟ್ಟು ಲೆಫ್ಟ್ ಸೈಡ್ ಗೇಟಿಂದ ಪ್ಯಾಲೇಸ್ ಒಳಗೆ ಹೋದರು. ನೆಕ್ಸ್ಟ್ ಈಗ ಬಂದವರು ರೈಟ್ ಸೈಡಿಂದ ಪ್ಯಾಲೇಸ್ ಒಳಗೆ ಹೋಗ್ತಾ ಇದ್ದಾರೆ. ಸೊ ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲ ಕಂಪ್ಲೀಟಾಗಿ ಎಲ್ಲರೂ ಒಳಗೆ ಹೋಗ್ಬಿಟ್ರು ಗಾರ್ಡ್ಸ್ ಎಲ್ಲ. ಆಮೇಲೆ ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ನಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬಿಗ್ ಬೆನ್ ಅಂತ ಒಂದು ಪ್ಲೇಸು. ಸೊ ಅದು ಅಲ್ಲಿಂದನೇ ಒಂದು ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಅಲ್ಲಿಂದ ಮತ್ತೆ ನಾವು ಹಂಗೆ ನಡ್ಕೊತ ಹೋದ್ವಿ. ಚೆನ್ನಾಗಿತ್ತು ಒಂಥರ. ಅಲ್ಲೇ ಒಂದು ಪಾರ್ಕು ಬೇರೆ ಇತ್ತು ಲೆಫ್ಟ್ ಸೈಡಲ್ಲಿ, ಭಾಳ ಚೆನ್ನಾಗಿತ್ತು. ಹಂಗೆ ನೋಡಿಕೊಂಡು ಹೋಗ್ತಾ ಇದ್ವಿ. ಬಟ್ ಏನಂತಂದರೆ ಅಲ್ಲೂ ಅಷ್ಟೇ ಅವತ್ತು ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಚಳಿ ಇತ್ತು. ಸೊ ಟೆಂಪ್ರೇಚರ್ ಬಂದು ಮೈನಸೆಲ್ಲ ಇತ್ತು. ನಮಗಂತರೂ ಒಂದು ನಾವು ಹಾಕೊಂಡಿದ್ದು ಥರ್ಮಲ್ಸು ಅದೆಲ್ಲ ಬಂದು ಸ್ವಲ್ಪ ಓಕೆ ಒಂದು ಲೆವೆಲಿಗೆ ಪ್ರೊಟೆಕ್ಟ್ ಮಾಡ್ತಿತ್ತು. ಬಟ್ ಅಂದರೂ ಆಗ್ತಿರಲಿಲ್ಲ. ಆಮೇಲೆ ಸರಿ ಅಂತ ಹೇಳಿ ನೋಡಿದ್ವಿ, ಅದು ಅಲ್ಲೇ ಬಂತು. ಸೊ ಬಿಗ್ ಬೆನ್ ಅಂದರೆ ಅದು ಏನಿಲ್ಲ, ಅದು ಒಂದು ಜಸ್ಟ್ ಲೈಕ್ ಒಂಥರ ಬಿಲ್ಡಿಂಗ್ ಥರ ಇತ್ತು. ಹಾಗೆ ಹತ್ತಿರ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಸೊ ದೂರದಿಂದನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸರಿ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ನನಗೇನಂತಂದರೆ ಆ ಪ್ಲೇಸ್ಗಿಂತ ಒಂಥರ ಲೈಕ್ ಆ ಸಿಟಿ ನೋಡೋಕ್ಕೆ ಒಂಥರ ಇಷ್ಟ. ಕಂಪ್ಲೀಟು ಆ ಬಿಲ್ಡಿಂಗ್ಸ್ ಇರ್ಬೋದು, ಆ ಜನ ಮತ್ತು ಅಲ್ಲಿನ ಲೈಫ್ ಸ್ಟೈಲು. ಸೊ ಅದನ್ನು ನೋಡೋಕ್ಕೆ ಒಂಥರ ಏನೋ ಒಂಥರ ಖುಷಿ. ಸ್ವಲ್ಪ ದೂರದಿಂದ ನೋಡ್ತಿದ್ದಾಗ ಓಕೆ ಏನೋ ಒಂದು ಬಿಲ್ಡಿಂಗ್ ಥರ ಇದೆ ಬಿಡು ಅಂತ ಅನ್ನಿಸ್ತು. ಬಟ್ ಯಾವಾಗ ಹತ್ತಿರ ಹೋಗಿ ನೋಡಿದ್ವೋ ಒಂಥರ ಹೆವಿ ಟಾಲ್ ಇದೆ, ಸಕ್ಕತ್ತಾಗಿ ಕಾಣಿಸ್ತಿತ್ತು ಹತ್ತಿರ ಹೋಗಿ ನೋಡಿದಾಗ ಮಾತ್ರ. ಸೊ ಹಾಗೆ ಅದನ್ನು ನೋಡ್ಕೊತ ಮುಂದೆ ಹೋಗ್ತಾ ಇದ್ವಿ. ಸೊ ಇಲ್ಲೇನಂತಂದರೆ ನಾವು ಮಾರ್ಕ್ ಮಾಡಿ ಪ್ಲೇಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಹತ್ತತ್ರನೇ ಇತ್ತು. ಸೊ ಅದೊಂದು ರೀಸನ್ಗೆ ನಾವು ಯಾವುದು ಟ್ಯಾಕ್ಸಿ ಆಗಲಿ ಅಥವಾ ಬಸ್ ಅದು ಯಾವುದನ್ನು ನಾವು ತೊಗೊಳ್ಳಿಲ್ಲ. ಹಂಗೆ ಡೈರೆಕ್ಟ್ ನಡ್ಕೊಂಡೇ ಹೋಗ್ತಿದ್ವಿ. ಸೊ ಆಮೇಲೆ ಹಂಗೆ ಮುಂದೆ ಹೋಗ್ತಾ ಅಲ್ಲಿ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಲಂಡನ್ ಐ ಕಾಣ್ತಿತ್ತು. ಸೊ ಲಂಡನ್ ಐ ಅಂತಂದರೆ ಇನ್ನೇನಿಲ್ಲ, ಒಂಥರ ದೊಡ್ಡ ವೀಲ್ ಥರ ಇದೆಯಲ್ಲ, ಸೊ ಅದೇ ಲಂಡನ್ ಐ. ಅದರಲ್ಲಿ ಏನಂತಂದರೆ ಕಂಪ್ಲೀಟ್ ಒಂದು 2 hours ಏನೋ ಹೋಗುತ್ತೆ ಅನ್ಸುತ್ತೆ ಅಲ್ಲಿಗೆ. ಅಂದರೆ ನೀವು ಹೋಗಿ ಹತ್ತು ಕೂತ್ಕೊಂಡ್ರೆ ಮೆಲ್ಲಗೆ ರೊಟೇಟ್ ಆಗ್ತಾ ಇರುತ್ತದು ಆ ವೀಲ್ ಫುಲ್ಲು. ಸೊ ನೀವು ಸಿಟಿನ ಅಲ್ಲಿಂದ ನೋಡ್ಬೋದಿತ್ತು. ಬಟ್ ನಮಗೆ ಇದ್ದಿದ್ದು ಟೈಮ್ ಕನ್ಸ್ಟ್ರೈನಿಗೆ ಬಂದು ನಾವು ಅದು ತೊಗೊಳ್ಳಿಲ್ಲ. ಯಾಕಂದರೆ ಅಲ್ಲೇ ಫುಲ್ ಟೈಮ್ ಹೋಗ್ಬಿಡುತ್ತೆ, ಬೇಡ ಅಂತ ಹೇಳಿ ಜಸ್ಟ್ ಹಂಗೆ ಅದನ್ನು ಸೈಡ್ ವ್ಯೂ ಥರ ಹೊರಗಡೆಯಿಂದನೇ ಹಂಗೆ ನೋಡಿಕೊಂಡು ಪಾಸ್ ಆಗಿಬಿಟ್ವಿ. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೇನೆ ಲಂಡನ್ ಬ್ರಿಡ್ಜು. ಇಷ್ಟು ದಿವಸ ಟಿ ವಿಲಿ ಫೋಟೋದಲ್ಲಿ ನೋಡ್ತಾ ಇದ್ದಿದ್ದನ್ನು ಕಣ್ಣಾರೆ ಲೈವಾಗಿ ನೋಡ್ಬಿಟ್ಟೆ. ಒಂಥರ ಸಕ್ಕದಾಗಿತ್ತು ಮಾತ್ರ ನೋಡೋಕ್ಕೆ ದೂರದಿಂದ. ಭಾಳ ಚೆನ್ನಾಗಿತ್ತು ಲಂಡನ್ ಬ್ರಿಡ್ಜ್ ನೋಡೋಕ್ಕೇ ಒಂಥರ ಸಕ್ಕದಾಗಿತ್ತು. ಲಂಡನ್ ಬ್ರಿಡ್ಜಿನ ವ್ಯೂ ಹೆಂಗಿತ್ತು ಅಂದರೆ, ನೀವು ಸ್ವಲ್ಪ ದೂರದಿಂದ ನೋಡಿದ್ರೆ ಒಂಥರ ವ್ಯೂ ಚೆನ್ನಾಗಿ ಕಾಣುತ್ತೆ, ಇನ್ನೂ ಹತ್ತಿರ ಹೋದರೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಆ ಥರ ಒಂದೊಂದು ಸ್ವಲ್ಪ ಡಿಸ್ಟೆನ್ಸ್ ನೀವು ಹತ್ತಿರ ಹೋಗ್ತಿದ್ದಂಗೆ ನಿಮಗೆ ಒಂಥರ ಏನೋ ಡಿಫ್ರೆಂಟ್ ಫೀಲ್ ಬರ್ತಾ ಇರ್ತಿತ್ತು. ಅದು ಚೆನ್ನಾಗಿತ್ತು, ಒಳ್ಳೆಯದು. ತುಂಬ ಹೊತ್ತು ದೂರದಿಂದನೇ ನೋಡ್ತಾ ಇದ್ದೀವಿ. ಸರಿ ಸಾಕು, ಇನ್ನೇನು ಹತ್ತಿರ ಹೋಗೋಣ ಅಂತ ಹೇಳಿ ಲಂಡನ್ ಬ್ರಿಡ್ಜ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಎಷ್ಟೋ ಜನ ಆ ಕಡೆಯಿಂದ ಬರ್ತಾಯಿದ್ರು, ನಾವು ಸರಿ ಅಂತೇಳಿ ಈ ಕಡೆಯಿಂದ ಹೋಗ್ತಾಯಿದ್ವಿ. ಬ್ರಿಡ್ಜ್ ಹತ್ತಿ ಮೇಲೆ ಹೋದಾದ್ಮೇಲೆ ಸೊ ಅಲ್ಲಿಂದ ನೆಕ್ಸ್ಟ್ ವ್ಯೂವೇ ಒಂಥರ ಡಿಫ್ರೆಂಟು. ಸೊ ನೀವು ಅಲ್ಲಿಂದ ಈ ಬ್ರಿಡ್ಜನ್ನು ನೋಡೋಕ್ಕೂ ಇಲ್ಲಿಂದ ಅಲ್ಲಿ ನೋಡೋಕ್ಕೂ ಒಂಥರ ಫುಲ್ ಡಿಫ್ರೆಂಟ್ ಇದೆ. ಆಮೇಲೆ ಬ್ರಿಡ್ಜ್ ಬಂದಾದಮೇಲೆ ಸಾಕದಾಗಿತ್ತು. ಫಸ್ಟು ಎಂಟ್ರೆನ್ಸು ತುಂಬ ಚೆನ್ನಾಗಿತ್ತು. ಆಮೇಲೆ ಹಂಗೆ ನೆಕ್ಸ್ಟು ಪಾಸ್ ಆಗ್ತಾಯಿದ್ವಿ ನೋಡಿಕೊಂಡು ಬ್ರಿಡ್ಜ್ ಮೇಲೇ ಒಂದು ರೌಂಡ್ ಹಂಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಈ ಬ್ರಿಡ್ಜ್ ಬಂದು ದೊಡ್ಡ ಶಿಪ್ಪೆಲ್ಲ ಬಂದಾಗ ಓಪನ್ ಆಗೋದು ಕ್ಲೋಸ್ ಆಗೋದೆಲ್ಲ ಆಗುತ್ತಂತೆ.
ಬಟ್ ನಾವು ಹೋಗಿದ್ದ ದಿವಸ ಅಂಥದ್ದೇನು ಇರಲಿಲ್ಲ. ಸೊ ಓಕೆ, ನೋಡೋಕೆ ಸಿಗ್ತಲ್ಲ ಅಂತ ಹೇಳಿ ಸರಿ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಇಲ್ಲೇನಂತಂದರೆ ನೀವು ಟಾಪ್ವರೆಗೂ ಹೋಗ್ಬೋದು. ಸೊ ಅದೊಂದು ಎಂಟ್ರೆನ್ಸ್ ಫೀಸ್ ಇರುತ್ತೆ. ಸೊ ಆ ಎಂಟ್ರೆನ್ಸ್ ಫೀಸ್ ಕೊಟ್ಬಿಟ್ಟು ಟಾಪ್ ಆಫ್ ದ ಬ್ರಿಡ್ಜಿಗೆ ಹೋಗ್ಬಿಟ್ಟು ವ್ಯೂ ನೋಡ್ಬೋದಂತೆ. ಬಟ್ ನಾನು ಹೇಳ್ದಂಗೆ ನಮಗೆ ಟೈಮ್ ಕನ್ಸ್ಟ್ರೈನು ಅದೆಲ್ಲ ಇದ್ದಿದ್ದಕ್ಕೇ ನಾವು ಹೋಗಲಿಲ್ಲ ಅಲ್ಲಿ. ಆಮೇಲೆ ಸರಿ ಅಂತ ಹೇಳಿ ಇದನ್ನು ನೋಡಿಕೊಂಡು ಮತ್ತೆ ವಾಪಸ್ ಬಸ್ಸಿಗೆ ಬಂದುಬಿಟ್ಟು ರಿಟರ್ನ್ ಆದ್ವಿ ನಾವು ಮತ್ತೆ ಮ್ಯಾಂಚೆಸ್ಟರಿಗೆ. ಸೊ ಅಷ್ಟೇ. ಇದಾದಮೇಲೆ ನಂದು ವರ್ಕ್ ಏನಿತ್ತು ಅದು ನಾನು ಎಲ್ಲ ಮುಗಿಸ್ಕೊಂಡೆ, ಅಂದರೆ ಕಂಪ್ನಿಯಿಂದ ಹೋಗಿದ್ದಲ್ಲ. ಸೊ ವರ್ಕ್ ಎಲ್ಲ ಮುಗಿಸ್ಕೊಂಡು ಸರಿ ಅಂತ ಹೇಳಿ ರಿಟರ್ನ್ ಬಂದಿದ್ದು ಅಷ್ಟೇ. ಬಟ್ ಈ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಬೇರೆ ಲೆವೆಲ್, ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಇದೇ ಫೈನಲ್ ಪಾರ್ಟು. ಆಮೇಲೆ ಮತ್ತೆ ಇದಾದಮೇಲೆ ಇನ್ಯಾವುದು ಪಾರ್ಟ್ ವೀಡಿಯೋ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ನಾನು ಫುಲ್ಲು ಲೈವಾಗೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ರೀಸನ್ನಿಂದ ನನಗೆ ಅದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ವೀಡಿಯೋ ಹಾಕ್ಬಿಟ್ಟು ಈ ಥರ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.